ಗ್ಲೂ ಹಾಕೋ ವಿಡಿಯೋ ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಬ್ಯಾಚ್ 4ದು ಸ್ಟೂಡೆಂಟ್ಸ್ದು ರೆಕಾರ್ಡ್ ಬುಕ್ಸ್ನ ನಾನು ಕರೆಕ್ಷನ್ಗೆ ಅಂತ ತಂದಿದ್ದೀನಿ. ಆಲ್ಮೋಸ್ಟ್ ಕರೆಕ್ಷನ್ ಎಲ್ಲ ಆಗಿದೆ. ಸೊ ಅವ್ರ ವರ್ಕ್ ಹೇಗಿದೆ ಅಂತ ನಾನು ನಿಮಗೆ ಈಗ ತೋರಿಸ್ತೀನಿ. ಸೊ ಫಸ್ಟ್ ಬುಕ್ ಬಂದು ನಾನು ಶಿಲ್ಪಶ್ರೀ ಅವ್ರದ್ದು ತೊಗೊತಾ ಇದ್ದೀನಿ. ಇಂಟ್ರೋನೇ ಎಷ್ಟು ಚೆನ್ನಾಗಿದೆ ಅಲ್ವಾ, ಪುಟ್ಟ ಗಣಪ. ಅವರು ಮಾಡಿರೋದು ನೆಗೆಟಿವ್ ಫೀಲಿಂಗ್ಸ್. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಪೇಷನ್ಸಿಂದ ಮಾಡಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗ್ತಾ ಇದೆ. ಎಲ್ಲವುದು ತುಂಬ ಚೆನ್ನಾಗಿದೆ. ಈ ಬೇಬಿ ನನಗೆ ತುಂಬ ಇಷ್ಟ ಆಯಿತು. ಸೊ ನನಗೆ ಮೋಸ್ಟ್ ಫೇವ್ರೆಟ್ ಡಿಸೈನ್ಸ್ ಅಂದರೆ ಅದು ಆಬ್ವಿಯಸ್ಲಿ ಬೇಬಿ ಶವರ್ ಥೀಮ್ ಆಗಿರುತ್ತೆ. ಸೊ ನಿಮ್ಮ ಕ್ರಿಯೇಟಿವಿಟಿನ ಜಾಸ್ತಿ ತೋರ್ಸೋಕ್ಕಾಗೋದು ಆ ಒಂದು ಮೆಹಂದಿಲೇ. ಸೊ ಇದೆಲ್ಲ ಅವ್ರ ವರ್ಕ್. ಇದು ಬಂದು ಪೂಜಿತಾ ಅವ್ರದ್ದು ರೆಕಾರ್ಡ್. ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಪಾರ್ಟ್ ಅಂದರೆ ಹ್ಯಾಂಡ್ಸ್ ಶೇಪ್ ಮೇಲೆ ಬಿಡಿಸಿರೋಂತಹ ಡಿಸೈನ್ಸ್. ಸೊ ತುಂಬ ಬೆಟರ್ ಆಗಿದ್ದಾರೆ. ಈ ಬುಕ್ ಹೇಮಾ ಅವ್ರದ್ದು. ಸೊ ಈ ಡಿಸೈನ್ ನೀವು ತುಂಬ ಜನ ನೋಡಿರ್ತೀರ ಅನಿಸುತ್ತೆ. ಲಾಸ್ಟ್ ಟೈಮ್ ರಮ್ಯಾ ಅನ್ನೋ ಸ್ಟೂಡೆಂಟ್ ಸೇಮ್ ಡಿಸೈನ್ ಹಾಕಿದರು. ಸೊ ಇವ್ರ ವರ್ಕು ಕೂಡ ತುಂಬ ಪರ್ಫೆಕ್ಟಾಗಿದೆ. ಸೊ ಇಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಪಾರ್ಟ್ ನಾನು ನಿಮಗೆ ತೋರಿಸ್ತೀನಿ. ಎಲ್ಲವುದೂ ಚೆನ್ನಾಗಿದೆ. ಸೊ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಸೊ ಈ ಡಿಸೈನ್ಸ್ ನನಗೆ ಇಷ್ಟ ಆಯಿತು. ಈ ಪರ್ಟಿಕ್ಯುಲರ್ ಡಿಸೈನ್ ನಾನು ಇನ್ನೂ ಟ್ರೈ ಮಾಡಿಲ್ಲ. ಇದನ್ನ ಇನ್ನೂ ಬೆಟರ್ ಮಾಡ್ಬೋದು ಅವರು. ಬಟ್ ಈ ಡಿಸೈನ್ ನನಗೆ ಯಾಕೋ ತುಂಬ ಇಷ್ಟ ಆಗ್ತಾಯಿದೆ. ಈ ನಡುವೆ ಆನ್ ಹ್ಯಾಂಡ್ಸು ಕೂಡ ಚೆನ್ನಾಗಿ ಹಾಕಿದ್ದಾರೆ. ಇದು ಅನು ಅವರ ರೆಕಾರ್ಡ್ ಬುಕ್. ಸೊ ನಾನು ನಿಮಗೆ ಜಸ್ಟ್ ಹೈಲೈಟ್ಸ್ ಮಾತ್ರ ತೋರಿಸ್ತೀನಿ. ಎಷ್ಟು ಡೆಡಿಕೇಷನ್ನಿಂದ ರೆಕಾರ್ಡ್ ಬುಕ್ನ ಬರೆದಿದ್ದಾರೆ ಅಂತ ಈ ಪೇಜಲ್ಲೇ ಗೊತ್ತಾಗುತ್ತೆ. ಸೊ ಈ ಪಾರ್ಟ್ ನನಗೆ ತುಂಬ ಇಷ್ಟ ಆಯಿತು. ಸೊ ಇದೆಲ್ಲ ಗ್ಲೂ ಹಾಕಿಲ್ಲ, ಗ್ಲೂ ಹಾಕಬೇಕು ಇದಕ್ಕೆ, ಇಲ್ಲಾಂದರೆ ಉದ್ರೋಗ್ಬಿಡುತ್ತೆ. ಎಲ್ಲವುದು ವಿತ್ ಡೆಡಿಕೇಷನ್ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಈ ಡಿಸೈನಲ್ಲಿ ನನಗೆ ಗೊತ್ತಾಯಿತು. ಸೊ ಎಷ್ಟು ಕ್ಲೀನಾಗಿ ಬಿಡಿಸಿದ್ದಾರೆ. ಇದು ಕವನ ಅವರ ರೆಕಾರ್ಡ್ ಬುಕ್. ಡಿಸೈನ್ಸ್ನ ಪ್ರಿಸರ್ವ್ ಮಾಡೋಕ್ಕೆ 2 ವೇಸ್ ಇದೆ. ಒಂದು ಗ್ಲೂ ಹಾಕ್ಬೋದು, ಇಲ್ಲಾಂದರೆ ಈ ಥರ ಟೇಪ್ ಹಾಕ್ಬೋದು. ಬಟ್ ಟೇಪಿಂಗ್ ಇನ್ನೂ ಚೆನ್ನಾಗಿ ಆಗಬೇಕು ಇಲ್ಲಿ. ಸೊ ಅದು ಕ್ಲಿಯರಾಗಿ ನಿಮಗೆ ಅಲ್ಲಿ ಟೇಪ್ ಇದೆಯೋ ಇಲ್ವೋ ಅನ್ನೋಂಗೆ ಅನ್ನಿಸ್ತಾ ಇರುತ್ತೆ ನೀವು ಪ್ರಾಪರಾಗಿ ಹಾಕಿದಾಗ. ಆಲ್ಮೋಸ್ಟ್ ಗ್ಲೂನ ಪ್ರಿಫರ್ ಮಾಡಿ, ನಿಮಗೆ ಇನ್ನೂ ಚೆನ್ನಾಗಿ ಇನ್ನೂ ಈಸಿ ಅನಿಸುತ್ತೆ. ಸೊ ಇದು ಗಂಗಮ್ಮ ಅವ್ರದ್ದು ರೆಕಾರ್ಡ್ ಬುಕ್. ಸೊ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ಮೆಹಂದಿ ಕ್ಲಾಸ್ನ ಮತ್ತು ಅವ್ರ ಕೆಲಸನ ಮೇಂಟೈನ್ ಮಾಡೋದಕ್ಕೆ. ಸೊ ಹೇಗೋ ಕಂಪ್ಲೀಟ್ ರೆಕಾರ್ಡ್ ಬುಕ್ನ ಕಳಿಸ್ಕೊಟ್ಟಿದ್ದಾರೆ. ಇದು ಕಾವ್ಯ ಅವರ ರೆಕಾರ್ಡ್ ಬುಕ್. ಸೊ ಲೀವ್ಸ್ ಚೆನ್ನಾಗಿ ಬಿಡಿಸಿದ್ದಾರೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಲಿಫೆಂಟ್ಸ್ನ ಬಿಡಿಸಿದ್ದಾರೆ, ಬರ್ಡ್ಸ್. ಸೊ ಇದನ್ನು ನೆಗೆಟಿವ್ ಫೀಲಿಂಗ್ ಮಾಡಿದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಇದು ನಿಶಾ ಅವ್ರದ್ದು ರೆಕಾರ್ಡ್ ಬುಕ್. ಅವರು ಗ್ಲೂ ಹಾಕಿಲ್ಲ ಅನಿಸುತ್ತೆ, ಎಲ್ಲ ಹೀಗೆ ಉದುರ್ತಾ ಇದೆ. ಸೊ ನಿಮ್ಮ ವರ್ಕ್ನ ನೀವು ಪ್ರಿಸರ್ವ್ ಮಾಡಬೇಕು ಅಂದರೆ ನಾನು ಆಗಲೇ ಹೇಳಿದಂಗೆ ಗ್ಲೂನ ಹಾಕಿ. ಸೊ ಈಗೆಲ್ಲ ಉದುರೋಗಿರುತ್ತೆ. ಇದು ಚೈತ್ರ ಅವ್ರದ್ದು ರೆಕಾರ್ಡ್ ಬುಕ್. ಇವರು ಕ್ಲೀನಾಗಿ ಸೀಲ್ ಮಾಡಿದ್ದಾರೆ. ಆ್ಯಂಡ್ ಗ್ಲೂ ಹಾಕಿದಾಗ ಆಲ್ಮೋಸ್ಟ್ ಈ ಥರ ಆಚೆ ಈಚೆ ಸ್ಟೇನ್ಸ್ ಕರೆ ಅಂಟ್ಕೊಳ್ಳುತ್ತೆ, ಅದನ್ನೇನು ಮಾಡೋಕ್ಕಾಗಲ್ಲ. ಆದಷ್ಟು ಅದನ್ನು ಮಿನಿಮಲ್ ಮಾಡಿ ಅಷ್ಟೇ, ನೀಟಾಗಿ ಕ್ಲೀನಾಗಿ ಗ್ಲೂ ಹಾಕಿ. ಸೊ ನಿಮಗೆ ಆ ಗ್ಲೂ ಹಾಕೋ ವಿಡಿಯೋ ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವ್ರದ್ದು ಈ ಡಿಸೈನ್ಸ್ ಹ್ಯಾಂಡ್ಸ್ ಶೇಪ್ ಮೇಲೆ ಹಾಕಿರೋವಂಥ ಡಿಸೈನ್ಸ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ತುಂಬ ವೈರಲ್ ಆಗಿರುವಂತಹ ಡಿಸೈನ್. ನೀವು ಈ ಡಿಸೈನ್ನ ನೋಡೇ ಇರ್ತೀರ, ಯಾರೆಲ್ಲ ರೆಗ್ಯುಲರ್ಲಿ ಮೆಹಂದಿ ಪೋಸ್ಟ್ಸ್ನ ಫಾಲೋ ಮಾಡ್ತೀರಾ.
ಅವ್ರಿಗೆಲ್ಲ ಈ ಡಿಸೈನ್ ಗೊತ್ತಿರುತ್ತೆ. ಇದು ಪ್ರೇಮ ಅವ್ರದ್ದು ರೆಕಾರ್ಡ್ ಬುಕ್. ಇಷ್ಟು ದೊಡ್ಡ ಡಿಸೈನ್ ಹಾಕಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಅವ್ರ ನೇಮ್ ಇದೆ, ಇಲ್ಲಿ ನನ್ನ ಹೆಸರು ಹಾಕಿದ್ದಾರೆ. ಸೊ ಸ್ವೀಟ್. ಸೊ ಇವರು ಆಲ್ರೆಡಿ ಮೆಹಂದಿ ಆರ್ಟಿಸ್ಟ್, ಇನ್ನೂ ಪ್ರಾಕ್ಟೀಸ್ ಬೇಕು. ಚೆನ್ನಾಗಿ ಹಾಕಿದ್ದಾರೆ, ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಅವ್ರ ಬ್ಯುಸಿ ಸ್ಕೆಡ್ಯೂಲಲ್ಲೂ. ಸೊ ಈ ಬುಕ್ ಏನಿದೆ ಎಲ್ರದ್ದು A4 ಸೈಜ್ ಇತ್ತು, ಇದು A3. ತುಂಬ ಜನ ಈ ಬುಕ್ಸ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಈ ಶೀಟ್ಸ್ ಏನಿದೆ ಇದು ನಾರ್ಮಲ್ ಶೀಟ್ಸ್, ನಿಮ್ಮ ವರ್ಕ್ನ ಹಾಕೋಕ್ಕೆ, ಮೆಹಂದಿ ಬಿಡ್ಸೋಕ್ಕೆ. ಆ್ಯಂಡ್ ಒಂದು ಶೀಟ್ ಬರುತ್ತೆ ಈ ಬುಕ್ಕಲ್ಲಿ, ಈ ಪರ್ಟಿಕ್ಯುಲರ್ ಬುಕ್ಕಲ್ಲಿ ಅದಿಲ್ಲ. ಸೊ ಲಾಸ್ಟ್ ಪ್ರೀವಿಯಸ್ ಬುಕ್ಸ್ ಎಲ್ಲ ನೋಡಿದ್ರಿ ಅಲ್ವಾ, ಅದರಲ್ಲಿ ಇರುತ್ತೆ. ಸೊ ಅದನ್ನು ಬಂದು ನಾವು ಬಟರ್ ಪೇಪರ್ ಅಂತ ಅಂತೀವಿ. ಇದಿಷ್ಟು ನಮ್ಮ ಬ್ಯಾಚ್ 4 ಅವ್ರದ್ದು ರೆಕಾರ್ಡ್ ಬುಕ್ಸ್. ಜನ ಕಳಿಸಿದ್ದಾರೆ, ಇಷ್ಟು ಜನದ ವರ್ಕ್ ಕರೆಕ್ಟ್ ಆಗಿದೆ. ಸೊ ನಿಮಗೆ ಯಾರಿಗಾದ್ರೂ ಮೆಹಂದಿ ಕ್ಲಾಸಿಗೆ ಜಾಯಿನ್ ಆಗಬೇಕು ಅಂದರೆ ನಮ್ದು ಇವಾಗ ಜಸ್ಟ್ ಒಂದು ಕ್ಲಾಸ್ ಆಲ್ರೆಡಿ ನಡೀತಾ ಇದೆ. ಸೊ ನೆಕ್ಸ್ಟ್ ಬ್ಯಾಚ್ ಅಪ್ಡೇಟ್ಸ್ ಏನಾದರೂ ಇದ್ದರೆ ನಾನು ನಿಮಗೆ ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಸೊ ಫರ್ದರ್ ಅಪ್ಡೇಟ್ಸ್ಗೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.